ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 77ನೇ ಗಣರಾಜ್ಯೋತ್ಸವಕ್ಕೆ ಇನ್ನು ಕೇವಲ 3 ದಿನ ಮಾತ್ರ ಬಾಕಿ ಇದೆ. ಸೋಮವಾರ ಗಣರಾಜ್ಯೋತ್ಸವ ಅಂದಾಗ ನಮಗೆ ದೆಹಲಿಯೇ ಜ್ಞಾಪಕ ಬರ್ತಕ್ಕಂಥದ್ದು ಯಾವಾಗಲೂ ಕೂಡ. ಸೊ ಕರ್ನಾಟಕದಿಂದ ಸ್ತಬ್ಧ ಚಿತ್ರ ಈ ಸರ್ತಿ ರೆಡಿಯಾಗಿದೆ. ಭಾರತ ಪರ್ವದಲ್ಲಿ ಕರ್ನಾಟಕದ ಟ್ಯಾಬ್ಲೋ ಪ್ರದರ್ಶನ ಈ ಸರ್ತಿ ಕರ್ತವ್ಯ ಪಥದ ಬದಲು ಭಾರತ ಪರ್ವದಲ್ಲಿ ಪ್ರದರ್ಶನ ಕಾಣುತ್ತೆ. ಆಧುನಿಕ ತಂತ್ರಜ್ಞಾನದ ಬಳಕೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಅದನ್ನು ಬಿಂಬಿಸುವ ಸ್ತಬ್ಧ ಚಿತ್ರ, ಕರ್ನಾಟಕದ ಅಭಿವೃದ್ಧಿ ಪಯಣವನ್ನು ಸಂಕೇತಿಸುವ ಟ್ಯಾಬ್ಲೋ ಸಿದ್ಧವಾಗಿದೆ. ಮಿಲ್ಲೆಟ್ ಟು ಮೈಕ್ರೋಚಿಪ್ ಅಂತ, ಮಿಲ್ಲೆಟ್ ಟು ಮೈಕ್ರೋಚಿಪ್ ಆ ಒಂದು ಕಾನ್ಸೆಪ್ಟ್ನಲ್ಲಿ ತಯಾರಾಗಿರ್ತಕ್ಕಂಥದ್ದು. ಸ್ತಬ್ಧ ಚಿತ್ರವನ್ನು ತಯಾರಿ ಮಾಡಿದ್ದಾರೆ. ದೆಹಲಿಯ ರಂಗಶಾಲೆಯಲ್ಲಿ ಈ ಟ್ಯಾಬ್ಲೋ ಈಗಾಗಲೇ ಸಿದ್ಧಗೊಂಡಿದೆ ಕರ್ನಾಟಕದ ವತಿಯಿಂದ. ಬಟ್ ಇದು ಕರ್ತವ್ಯ ಪಥಕ್ಕೆ ಬರಲ್ಲ, RD ಪರೇಡ್ನಲ್ಲಿ. ಅವತ್ತು ಭಾರತ ಪರ್ವದಲ್ಲಿ ಇದನ್ನು ಇಟ್ಟಿರ್ತಾರೆ, ನೋಡಬಹುದು. 77ನೇ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಈ ಬಾರಿ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಆದರೆ ಈ ಬಾರಿ ಕರ್ತವ್ಯ ಪಥದಲ್ಲಿ ನಡೆಯಲಿರುವಂತಹ ಪರೇಡ್ನಲ್ಲಿ ಕರ್ನಾಟಕದ ಟ್ಯಾಬ್ಲೋ ಪ್ರದರ್ಶನಕ್ಕೆ ಬರೋದಿಲ್ಲ. ಅದರ ಬದಲಿಗೆ ದೆಹಲಿಯ ಕೆಂಪುಕೋಟೆಯಲ್ಲಿ 35 ದಿನಗಳ ಕಾಲ ಈ ಒಂದು ಟ್ಯಾಬ್ಲೋವನ್ನು ಪ್ರದರ್ಶನಕ್ಕೆ ಇಡಲಾಗುತ್ತೆ. ಹೀಗೆ ಪ್ರದರ್ಶನಕ್ಕೆ ಇಡಬೇಕಾದಂತಹ ಟ್ಯಾಬ್ಲೋವನ್ನು ಈಗ ಸಂಪೂರ್ಣವಾಗಿ ಸಿದ್ಧ ಮಾಡಲಾಗಿದೆ. ಈ ಟ್ಯಾಬ್ಲೋ ಹೇಗೆ ಸಿದ್ಧವಾಗಿದೆ, ಈ ಬಾರಿಯ ಕಾನ್ಸೆಪ್ಟ್ ಏನು, ಮತ್ತು ಕರ್ನಾಟಕದ ಒಂದು ಯಾವ ಸಂದೇಶವನ್ನು ಇಡೀ ಜಾಗತಿಕ ಮಟ್ಟದಲ್ಲಿ ಕೊಡಲಿಕ್ಕೆ ನಮ್ಮ ಟ್ಯಾಬ್ಲೋ ಸಿದ್ಧವಾಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಸದ್ಯಕ್ಕೆ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಸಿದ್ಧವಾಗಿರುವಂತಹ ಟ್ಯಾಬ್ಲೋವನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಬಾರಿ ಮುಖ್ಯವಾಗಿ ಮಿಲೆಟ್ ಟು ಮೈಕ್ರೋಚಿಪ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರವನ್ನು ಆಯ್ಕೆ ಮಾಡಿಕೊಳ್ಳಲಾಗಿರುವಂಥದ್ದು. ಸಿರಿಧಾನ್ಯಗಳಿಂದ ತಂತ್ರಜ್ಞಾನದವರೆಗೆ ಹೇಗೆ ಈ ಒಂದು ಟೆಕ್ನಾಲಜಿಯನ್ನು ಬೆಳೆಸ್ಕೊಂಡಿದೆ ಕರ್ನಾಟಕ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಸೊ ಆ ಒಂದು ಕಾರಣವನ್ನು ಇಟ್ಕೊಂಡು ಈ ಒಂದು ಸ್ತಬ್ಧ ಚಿತ್ರವನ್ನು ಮಾಡಿರ್ಬೋದು. ಮುಂಭಾಗದಲ್ಲಿ ನೀವು ನೋಡ್ಬೋದು ರಾಗಿ, ಸಜ್ಜೆ, ಜೋಳ, ನವಣೆ, ಹೀಗೆ ಜಾಗತಿಕ ಮಟ್ಟದಲ್ಲಿ ಸಿರಿಧಾನ್ಯಗಳು ಏನು ಪ್ರಖ್ಯಾತಿಯನ್ನು ಪಡ್ಕೊಳ್ತಾ ಇದೆ. ದಶಕಗಳ ಹಿಂದೆಯೇ ಕರ್ನಾಟಕ ತನ್ನ ಆಹಾರ ಪದ್ಧತಿಯಲ್ಲಿ ಇದನ್ನು ರೂಢಿಸ್ಕೊಂಡಿತ್ತು. ಸೊ ಆ ಕಾನ್ಸೆಪ್ಟ್ನಲ್ಲಿ ಈ ಒಂದು ಸಿರಿಧಾನ್ಯಗಳನ್ನು ಇಟ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಇದನ್ನು ಮುಂದುವರೆದು ತಂತ್ರಜ್ಞಾನದವರೆಗೂ ಕರ್ನಾಟಕ ಹೇಗೆ ಬೆಳವಣಿಗೆ ಆಗಿದೆ ಅನ್ನುವಂಥದ್ದು, ಈ ಒಂದು ಸಿರಿಧಾನ್ಯಗಳಿಂದ ಆರಂಭವಾದಂತಹ ಕರ್ನಾಟಕದ ಜರ್ನಿ ಅಥವಾ ಕರ್ನಾಟಕದ ಕೃಷಿ ಪದ್ಧತಿಗಳು ಹೇಗೆ ಹಂತ ಹಂತವಾಗಿ ಕರ್ನಾಟಕ ಬೆಳೆದು ನಿಂತಿದೆ, ತಂತ್ರಜ್ಞಾನದಲ್ಲಿ ಹೇಗೆ ಮುಂದುವರೆದಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಈ ಒಂದು ಟ್ಯಾಬ್ಲೋದ ಮೇಲ್ಭಾಗದಲ್ಲೂ ಕೂಡ ನೀವು ಗಮನಿಸ್ಬೋದು. ಒಂದು ರೈತಾಪಿ ಕುಟುಂಬ ಈ ಒಂದು ಕೃಷಿಯನ್ನು ಹೇಗೆ ಖುಷಿಯಿಂದ ಅನುಭವಿಸುತ್ತಾ ಇದೆ, ಅವರ ಜೀವನ ಎಷ್ಟು ಸಮೃದ್ಧಿಯಾಗಿದೆ, ಕರ್ನಾಟಕದ ಕೃಷಿ ಬದುಕು ಎಷ್ಟು ಸಮೃದ್ಧವಾಗಿದೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಅದರ ಜೊತೆಗೆ ಆ ಕೃಷಿ ಕುಟುಂಬದ ಮಕ್ಕಳಾಗಿರ್ಬೋದು ಅಥವಾ ರೈತಾಪಿ ವರ್ಗದ ಮಹಿಳೆ ಆಗಿರ್ಬೋದು, ಈ ಬಂದಿರುವಂಥ ಫಸಲನ್ನು ಹೊತ್ಕೊಂಡು ನಿಂತಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಸೊ ಅದರ ಜೊತೆಗೆ ಇಡೀ ಈ ಸ್ತಬ್ಧ ಚಿತ್ರದ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಸಿರಿಧಾನ್ಯಗಳಿಗೆ ಮೀಸಲಿಡುವಂಥ ಕೆಲಸವನ್ನು ಮಾಡಲಾಗಿದೆ. ಇಲ್ಲೆಲ್ಲವೂ ಕೂಡ ಕರ್ನಾಟಕದ ಕೃಷಿಯ ಸಮೃದ್ಧಿಯನ್ನು ತೋರಿಸುವಂಥ ಕೆಲಸವನ್ನು ಕೂಡ ಮೊದಲ ಹಂತದಲ್ಲಿ ಮಾಡಲಾಗಿದೆ. ಇನ್ನು ಮುಂದುವರೆದು ನಾವು ನೋಡೋದಾದರೆ ಈ ಭಾಗದಲ್ಲಿ ಟೆಕ್ನಾಲಜಿಯನ್ನು ಪ್ರತಿಬಿಂಬಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಮುಖ್ಯವಾಗಿ ಕರ್ನಾಟಕ, ಅದರಲ್ಲೂ ಬೆಂಗಳೂರು ತಾಂತ್ರಿಕವಾಗಿ ಸಾಕಷ್ಟು ಮುಂದುವರೆದಿದೆ. IT ಹಬ್ ಆಗಿ ಬೆಳವಣಿಗೆ ಆಗ್ತಾ ಇರುವಂಥದ್ದು, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ತಂತ್ರಜ್ಞಾನ ಬೆಳೀತಾ ಇದೆ. ಆ ಒಂದು ತಂತ್ರಜ್ಞಾನವನ್ನು ಪ್ರತಿಬಿಂಬಿಸುವಂಥ ಕೆಲಸವನ್ನು ಈ ಮಾಲಿಕ್ಯೂಬ್ಗಳು ಮಾಡ್ತವೆ. ಸೊ ಅದರ ಪ್ರತೀಕವಾಗಿ ಈ ಒಂದು ಮಾಲಿಕ್ಯೂಬ್ಗಳನ್ನು ಕೂಡ ಬಳಸ್ಕೊಳ್ಳುವಂಥ ಕೆಲಸವನ್ನು ಈಗ ಸದ್ಯಕ್ಕೆ ಈ ಒಂದು ಟ್ಯಾಬ್ಲೋ ಅಲ್ಲಿ ಮಾಡಲಾಗಿದೆ. ಆ ಮೂಲಕ ಕರ್ನಾಟಕ ತಾಂತ್ರಿಕವಾಗಿ ಹೇಗೆ ಮುಂದುವರೆದಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದು. ಇನ್ನು ಮುಖ್ಯವಾಗಿ ಟ್ಯಾಬ್ಲೋದ ಎರಡೂ ಬದಿಯಲ್ಲೂ ಕೂಡ ಸಿಂಬಾಲಿಕ್ಕಾಗಿ ಕೆಲವೊಂದಿಷ್ಟು ಪ್ರದರ್ಶನಗಳನ್ನು ಕೂಡ ಮಾಡಲಾಗಿದೆ. ಮೊದಲನೇ ಇಮೇಜನ್ನು ನೀವು ಗಮನಿಸ್ಬೋದು. ವಿಜ್ಞಾನ ಕ್ಷೇತ್ರದಲ್ಲಿ ಕರ್ನಾಟಕ ಹೇಗೆ ಮುಂದುವರೆದಿದೆ ಅನ್ನುವಂಥದ್ದನ್ನು ನೀವಿಲ್ಲಿ ಮೊದಲಿಗೆ ನೋಡ್ಬೋದು. ರಾಕೆಟ್ ಚಿತ್ರವನ್ನು, ಫಾರ್ ಎಕ್ಸಾಂಪಲ್ ಇಸ್ರೋದ ಪ್ರಮುಖ ಕೇಂದ್ರಗಳೆಲ್ಲವೂ ಕೂಡ ಇರುವಂಥದ್ದು ಬೆಂಗಳೂರಿನಲ್ಲಿ. ವೈಜ್ಞಾನಿಕವಾಗಿ ಹೇಗೆ ಬೆಳೀತಾ ಇದೆ ಅನ್ನುವಂಥದ್ದು, ನಮ್ಮ ಡಿಫೆನ್ಸ್ ಸೆಕ್ಟರ್ಗಳಾಗಿರ್ಬೋದು, ಎಲ್ಲವೂ ಕೂಡ ಹೇಗೆ ಉತ್ಪಾದನೆ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು, ಅದರ ಪ್ರತಿಬಿಂಬವಾಗಿ ಈ ಒಂದು ಇಮೇಜನ್ನು ಬಳಸ್ಕೊಳ್ಳಲಾಗಿದೆ. ಇನ್ನು ಇಲ್ಲಿ ಕೂಡ ನಾವು ಗಮನಿಸ್ಬೋದು ತಾಂತ್ರಿಕವಾಗಿ ಮಹಿಳೆಯರು ಹೇಗೆ ಮುಂದುವರಿತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಮತ್ತು ಡ್ರೋನನ್ನು ಹಾರಿಸುವಂಥ ಮಹಿಳೆಯ ಚಿತ್ರವನ್ನು ಕೂಡ ಇಲ್ಲಿ ತೋರಿಸಲಾಗಿದೆ. ಅಂದರೆ ತಾಂತ್ರಿಕವಾಗಿ ನಾವು ಹೇಗೆ ಮುಂದುವರಿತಾ ಇದ್ದೇವೆ, ಮಹಿಳೆಯರನ್ನ ಸಶಕ್ತೀಕರಣಗೊಳಿಸುವಂಥ ನಿಟ್ಟಿನಲ್ಲಿ ಕರ್ನಾಟಕ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಈ ಒಂದು ಚಿತ್ರದ ಮೂಲಕ ಪ್ರತಿಬಿಂಬಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ.
ಇದರ ಜೊತೆಗೆ ನಾವು ಮುಂದುವರೆದು ನೋಡೋದಾದರೆ ಇಲ್ಲಿ ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂತಹ ಮಹಿಳೆಯ ಇಮೇಜನ್ನು ಬಳಸಲಾಗಿರುವಂಥದ್ದು, ಒಂದು ಸ್ತಬ್ಧ ಚಿತ್ರವನ್ನು ಬಳಸ್ಕೊಳ್ಳಲಾಗಿರುವಂಥದ್ದು, ಟೆಲಿಮೆಡಿಸನನ್ನು ಇಲ್ಲಿ ಗಮನದಲ್ಲಿಟ್ಕೊಂಡಿರುವಂಥದ್ದು. ಅಂದರೆ ವೈದ್ಯಕೀಯ ಕ್ಷೇತ್ರವು ಕೂಡ ತಾಂತ್ರಿಕವಾಗಿ ಮುಂದುವರೆದಿದೆ. ಮೊದಲಿನಂತೆ ಡಾಕ್ಟರ್ಗಳನ್ನು ಹೋಗಿ ಹಾಸ್ಪಿಟಲ್ನಲ್ಲಿ ಕನ್ಸಲ್ಟ್ ಮಾಡೋ ಅಗತ್ಯ ಇಲ್ಲ, ತಾಂತ್ರಿಕವಾಗಿ ಟೆಲಿಮೆಡಿಸನನ್ನು ಕೂಡ ಪಡೆದುಕೊಳ್ಳಬಹುದು. ಆ ಮಟ್ಟಿಗೆ ನಾವು ಕರ್ನಾಟಕವನ್ನು ಮುಂದೆ ತೆಗೆದುಕೊಂಡು ಹೋಗಿದ್ದೀವಿ ಅನ್ನುವಂಥದ್ದು. ಇನ್ನು ಮುಖ್ಯವಾಗಿ ನಾವು ಇಡೀ ಒಂದು ಸ್ತಬ್ಧ ಚಿತ್ರದ ಕೇಂದ್ರ ಬಿಂದು ರೋಬೋಟನ್ನು ಗಮನಿಸ್ಬೋದು. ಈ ರೋಬೋಟ್ ಇಡೀ ಕರ್ನಾಟಕದ ತಂತ್ರಜ್ಞಾನದ ಪ್ರತೀಕವಾಗಿ ನಿಂತ್ಕೊಂಡಿರುವಂಥದ್ದು. ತಾಂತ್ರಿಕವಾಗಿ ಬೆಂಗಳೂರು ಒಂದು ಐಟಿ ಹಬ್ ಆಗಿರುವಂಥದ್ದು, ಮೈಕ್ರೋಚಿಪ್ಗಳ ಉತ್ಪಾದನೆಯನ್ನು ಶುರು ಮಾಡಲಿಕ್ಕೆ ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು, ಮತ್ತು ಬೇರೆ ಬೇರೆ ಸಾಕಷ್ಟು ತಾಂತ್ರಿಕ ಕಂಪನಿಗಳು ಬೆಂಗಳೂರಿನಲ್ಲಿ ಇರುವಂಥದ್ದು. ಸೊ ಇಡೀ ದೇಶದಲ್ಲಿ ತಾಂತ್ರಿಕವಾಗಿ ಕರ್ನಾಟಕ ಹೇಗೆ ಬೆಳೀತಾ ಇದೆ, ಮುಂದಿನ ಹಂತದಲ್ಲಿ ಇಡೀ ಜಗತ್ತಿನ ಗಮನ ಇರುವಂಥದ್ದು ಸೆಮಿಕಂಡಕ್ಟರ್ನಂತಹ ಮೈಕ್ರೋಚಿಪ್ಗಳು. ಸೊ ಅದರ ಪ್ರತೀಕವಾಗಿ ಇಲ್ಲಿ ಬಳಸ್ಕೊಂಡಿರುವಂಥದ್ದನ್ನು ನೋಡ್ಬೋದು. ಹಿಂದಿನ ಮೈಕ್ರೋಚಿಪ್ಗಳನ್ನು ಕೂಡ ನೀವು ಗಮನಿಸ್ಬೋದು, ಅದರ ಪ್ರತೀಕವಾಗಿ ಬಳಸ್ಕೊಳ್ಳಲಾಗಿದೆ. ಸೊ ಈ ರೀತಿಯಾದಂಥ ಚಿಪ್ಗಳನ್ನು ಬಳಸ್ಕೊಂಡು ಬೆಂಗಳೂರಿನಲ್ಲಿ ತಾಂತ್ರಿಕವಾಗಿ ಸಾಕಷ್ಟು ಅಭಿವೃದ್ಧಿಗಳು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಈ ಒಟ್ಟಾರೆ ಸಾರಾಂಶವನ್ನು ಇಲ್ಲಿ ನಾವು ಗಮನಿಸ್ಬೋದು. ಇಲ್ಲಿ ಟ್ಯಾಗ್ಲೈನನ್ನು ಕೂಡ ಕೊಟ್ಟಿರುವಂಥದ್ದು, ಮಿಲೆಟ್ನಿಂದ ಮೈಕ್ರೋಚಿಪ್ನವರೆಗೆ ಕರ್ನಾಟಕದ ಪ್ರಯಾಣ ಹೇಗಿದೆ ಅನ್ನುವಂಥದ್ದನ್ನು ಈ ಟ್ಯಾಬ್ಲೋ ಮೂಲಕ ತೋರಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು. ಸೊ ಈ ಒಂದು ಟ್ಯಾಬ್ಲೋ ಈ ಬಾರಿ ಅನ್ಫಾರ್ಚುನೇಟ್ ಬೇರೆ ಬೇರೆ ಕಾರಣಗಳಿಂದಾಗಿ ಕರ್ತವ್ಯ ಪಥ್ನಲ್ಲಿ ನಡಿಬೇಕಾದಂತಹ ಪರೇಡ್ನಲ್ಲಿ ಭಾಗಿಯಾಗ್ತಾ ಇಲ್ಲ. ಪ್ರತಿ ವರ್ಷವೂ ಕೂಡ ಎಲ್ಲ ರಾಜ್ಯಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಈ ಬಾರಿ ಅವಕಾಶ ಸಿಕ್ಕಿಲ್ಲ. ಮುಂದಿನ ವರ್ಷ ಮತ್ತೆ ಅವಕಾಶ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಅದರ ಬದಲಿಗೆ ಸದ್ಯಕ್ಕೆ ಇದನ್ನು ದೆಹಲಿಯ ಕೆಂಪುಕೋಟೆಯಲ್ಲಿ 35 ದಿನಗಳ ಕಾಲ ಪ್ರದರ್ಶನಕ್ಕೆ ಇಡ್ತಾರೆ. ಅದಾದ ಬಳಿಕ ಅಲ್ಲಿಂದ ತೆರವುಗೊಳಿಸುವಂಥ ಕೆಲಸಗಳಾಗುತ್ತೆ. ಸೊ ದೆಹಲಿಯ ಕೆಂಪುಕೋಟೆಗೆ ಬರುವಂಥ ಜನರು ಕರ್ನಾಟಕದ ಟ್ಯಾಬ್ಲೋ ಮತ್ತು ಅದರ ಉದ್ದೇಶಗಳನ್ನು ಕೂಡ ನಾವು ಅಲ್ಲಿ ಗಮನಿಸಬಹುದಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಶಬ್ಬೀರ್ ಹುಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ಬಹಳ ಅದ್ಭುತವಾಗಿ ಏನೋ ಮಾಡಿದ್ದಾರೆ. ಬಟ್ ಒಂದೇ ಒಂದು ಬೇಸರ ಏನಂತಂದರೆ RD ಪರೇಡ್ನಲ್ಲಿ ಇದು ಕಾಣಿಸ್ಕೊಳ್ತಾ ಇಲ್ಲ ಅನ್ನೋದೇ ಈಗ ಸದ್ಯಕ್ಕೆ ಬೇಸರದ ವಿಚಾರ.